ನಮಸ್ತೆ ಸದಾ ವತ್ಸಲೆ ಮಾತ್. RSSನ ವಿರೋಧಿ. ಆ ತತ್ವದಲ್ಲಿ ಸಮಾನತೆ ಇಲ್ಲ, ಆ ತತ್ವದಲ್ಲಿ ನಮ್ಮ ಸಂವಿಧಾನಕ್ಕೆ ಅವಕಾಶ ಇಲ್ಲ. ರಾಷ್ಟ್ರೀಯ ಅಧ್ಯಕ್ಷ ಅವ್ರ ಅಪ್ಪಗೆ ಏನು ಮಾಡೋದಾಗೆಲ್ಲ ಈ ಮಗ ಏನು ಮಾಡ್ತಾನೆ, ಇವರೆಲ್ಲ ಖುಷಿ ಪಡಿಸೋದು ಯಾರೇ ಸಾಧನೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ. ಯಾವಾಗ ಈ ಒಂದು RSS ಗೀತೆಯನ್ನ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವ್ರು ಹಾಡಿದ್ರೋ ಅವತ್ತಿಂದಲೂ ಕೂಡ ಎಲ್ಲ ಒಂದ್ ಕಡೆ ವಿವಾದ ಹತ್ಕೊಳ್ಳೋದಕ್ಕೆ ಶುರುವಾಯಿತು. ಈಗ ಎಲ್ಲರ ಚಿತ್ತಾಪುರದತ್ತ ನೆಟ್ಟಿರುವಂಥದ್ದು. ಸೊ ಈ ಕುರಿತು ಮಾತನಾಡೋದಕ್ಕೆ ನನ್ನ ಸೀನಿಯರ್ ಆದಂತ ರಾಮಚಂದ್ರ ಸರ್ ಇದ್ದಾರೆ. ಸೊ ಮಾತನಾಡ್ತಾ ಹೋಗೋಣ ಸರ್. ಈಗ ಮೊದಲಿಗೆ RSS ಒಂದ್ ರೀತಿ ವಿವಾದವನ್ನು ಹುಟ್ಟಾಕುವಂತ ಅವಶ್ಯಕತೆನೇ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ RSS ನಲ್ಲಿ ನಾವು ನೀವೆಲ್ಲರೂ ನೋಡ್ಕೊಂಡ್ ಬಂದ ಹಾಗೆ ಒಂದು ರಾಷ್ಟ್ರ ಭಕ್ತಿ ಅಥವಾ ದೇಶ ಪ್ರೇಮದ ಕುರಿತು ಅಲ್ಲಿ ಒಂದಷ್ಟು ಇವತ್ತಿನ ಯುವ ಜನಾಂಗ ಎಲ್ಲೋ ಒಂದ್ ಕಡೆ ಈ ಡ್ರಗ್ಸು, ಅತ್ಯಾಚಾರ ಇತ್ಯಾದಿ ಏನು ಯುವ ಜನಾಂಗ ದಾರಿ ತಪ್ತಾ ಇದೆಯಲ್ಲ, ಆ ಒಂದು ಯುವ ಜನಾಂಗ ಆಗಿರ್ಬೋದು ಅಥವಾ ಅದಕ್ಕೆ ಏಜ್ ಲಿಮಿಟೇ ಇಲ್ಲ. ಬಟ್ ಇಲ್ಲಿ ಒಂದು ಯುವ ಜನಾಂಗವನ್ನ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾತನಾಡೋದಾದ್ರೆ ಇಲ್ಲ ಒಂದ್ ಕಡೆ ಒಳ್ಳೆಯ ಹಾದಿನಲ್ಲಿ ತೆಗೆದುಕೊಂಡು ಹೋಗುವಂತ ಒಂದು ಕೆಲಸ RSS ನಲ್ಲಿ ಆಗ್ತಾ ಇದೆ ಅನ್ನುವಂತ ಮಾತುಗಳನ್ನ ಹೇಳ್ಬೋದು. ಎಲ್ಲೋ ಈ ವಿವಾದ ಸುಮ್ನೆ ಅನಾವಶ್ಯಕವಾಗಿ ಉಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯ್ತಾ ಅಂತೇಳಿ. ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಅವರಿಂದ ಸ್ಟಾರ್ಟ್ ಆದಂತ ಈ ಒಂದು ವಿವಾದ, ಸೊ ಇದ್ರ ಕುರಿತು ಏನ್ ಹೇಳ್ತೀರಿ ಸರ್ ನೀವು? ನೋಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಂದ್ರೆ ನೀವು ಅದರ ಬಗ್ಗೆ ಆಳವಾಗಿ ಯೋಚನೆ ಮಾಡಬೇಕಾಗತ್ತೆ. ಕೇವಲ ಅವರು ದೇಶಭಕ್ತಿಯನ್ನು ಹೇಳ್ಕೊಡ್ತಾರೆ ಮತ್ತು ಅದರಲ್ಲಿ ಒಂದು ಹಿಂದುತ್ವದ ಭಾವನೆಯನ್ನು ಮೂಡಿಸ್ತಾರೆ ಮತ್ತು ಒಂದು ನಮ್ಮ ದೇಶದ ಬಗ್ಗೆ ಒಂದು ಅಭಿಮಾನ ಮೂಡುವಂಥ ಕಾರ್ಯವನ್ನು ಮಾಡ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿರಲ್ಲ. ಯಾಕಂತಂದ್ರೆ ನಾನು ಹೇಳಬೇಕು ಅಂತಂದರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಬರೀ ನಿಮಗೆ ಹಿಂದುತ್ವದ ಬಗ್ಗೆ ತುಂಬ್ತಾರೆ ಅಂತ ಹೇಳಬಾರ್ದು. ಅಲ್ಲಿ ನಿಮಗೆ ದೇಹಕ್ಕೆ ಆರೋಗ್ಯಕ್ಕೆ ಬೇಕಾದಂತಹ ವ್ಯಾಯಾಮಗಳು ಮತ್ತು ಅಲ್ಲಿ ಶಿಸ್ತು ಹೇಗೆ ಇರಬೇಕು, ನಾವು ಹಿರಿಯರನ್ನ ಗೌರವಿಸಬೇಕು, ಕಿರಿಯರನ್ನ ಪ್ರೀತಿಸಬೇಕು ಅನ್ನೋದು ಹೇಳ್ಕೊಡ್ತಾರೆ. ಮೊದಲು ನಾವು ಯಾವ ರೀತಿ ಇವಾಗ ಪ್ರಾತಃ ಕಾಲ ಬೇಗ ಹೇಳಬೇಕು ಅನ್ನೋದೊಂದಿರುತ್ತೆ. ಮನೇಲಿ ಏನು ಮಾಡ್ತಾ ಇರ್ತೀವಿ, ಮಕ್ಕಳು ಇವಾಗ ಎದ್ದೋಳೋದು ಸ್ವಲ್ಪ, ಇವಾಗ ಭಾನುವಾರ ಬಂದರೆ ರಜಾ ಕಾಲ ಕಳಿಬೇಕಾಗುತ್ತೆ, ನಾವು ಲೇಟಾಗಿ ಎದ್ರು ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಈ ಪರಿಸ್ಥಿತಿಯಲ್ಲಿ ಏನಾಗ್ತಿದೆ ಅಂತಂದರೆ, ನಮ್ಮ ಯುವ ಜನಾಂಗ ಅಂತ ಹೇಳ್ಬೋದು, ಬೆಳೆಯುವ ಪೈರು ಮೊಳಕೆಯಲ್ಲೇ ಅಂದಂಗೆ ನಾವು ಮಕ್ಕಳನ್ನೇ ಈಗಲೇ ಒಂದು ದೇಶಾಭಿಮಾನವಾಗಿ ಮತ್ತು ಅವರು ಆರೋಗ್ಯವಂತವಾಗಿ ಬೆಳೆಸಿದ್ರೆ ಅದು ನಮಗೆ ಒಂದು ಕಾಣಿಕೆ ಅಂತ ಹೇಳ್ಬೋದು, ದೇಶಕ್ಕೆ ಒಂದು ಕಾಣಿಕೆ ಅಂತ ಹೇಳ್ಬೋದು. ಅದನ್ನೇ ಇವಾಗ ಹೇಳ್ತಾ ಇರೋದು. RSS ಕೇವಲ ಏನು ಧರ್ಮ ಬೋಧನೆ ಮಾಡಿ ಅವರನ್ನ ಹಿಂದುತ್ವದ ಬೋಧನೆ ಮಾಡಿ ಅವರನ್ನ ಏನು ಕೋಮುವಾದಿಗಳಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳೋದು ತಪ್ಪು ಅಂತ ಹೇಳಬಹುದು. ಯಾಕಂದ್ರೆ ಈ ಪರಿಸ್ಥಿತಿಯಲ್ಲಿ ನೀವು RSS ಅನ್ನು ನೋಡ್ಕೊಂಡ್ ಬಂದ್ರೆ ಎಲ್ಲೋ ಒಂಥರ ಅವರು ಯಾವುದೇ ರೀತಿಯ ಅಶಾಂತಿಯನ್ನು ಮೂಡಿಸುವಂತ ಕಾರ್ಯ ಮಾಡಿಲ್ಲ. ನೀವು ದಂಡ ಹಿಡ್ಕೊಂಡು ಹೋಗ್ತೀರಾ, ಅದು ಆಯುಧ ತರ ಇದೆ, ಆಯುಧ ಅಂತಾನೂ ಹೇಳಕ್ಕಾಗಲ್ಲ. ಆದರೆ ನೀವು ದೇಶದ ಒಂದು ಸೈನಿಕರನ್ನು ನೋಡಬೇಕು ಮತ್ತು NCC ಅಂತ ಏನಿದೆ ಇದೇ ತರನೇ ನಡೆಸ್ತಾರೆ ಅವರು ಅಲ್ಲಿ. ಅದು ಏನಂತಂದ್ರೆ, ನಾವು ಯುವಕರಲ್ಲಿ ಒಂದು ದೇಶಾಭಿಮಾನ ಮೂಡಬೇಕು, ಶಿಸ್ತು ಮೂಡಬೇಕು, ಆರೋಗ್ಯ ವೃದ್ಧಿಸ್ಬೇಕು ಅಂತ ತೋರಿಸ್ತಾರೆ. ಅದೇ ರೀತಿಯಲ್ಲೇ ಇದು 100 ವರ್ಷದ ಹಿಂದೆನೆ, ಅಂದ್ರೆ ನಮ್ಮ ಸೇನೆ ಏನು ಭಾರತ ಸ್ವಾತಂತ್ರ್ಯ ಬರಕ್ ಮುಂಚೆನೆ 1925 ಎಡ್ಗೇವಾರ್ ಅವರು ಕೇವಲ ಅವರೇ ಹೇಳ್ಕೊಂಡಂಗೆ 2-3 ಜನ ಒಂದು ಇದೇ ತರ ಒಂದು ಕೋಣೆಯಲ್ಲಿ ಸೇರ್ಕೊಂಡು RSS ಅನ್ನ ಹುಟ್ಟಾಕ್ತಾರೆ. ಆದ್ರೆ ಇವತ್ತು ಲಕ್ಷಾಂತರ ಜನ ಇದ್ದಾರೆ, ಅದರಲ್ಲಿ ಬೆಳೀತಾ ಇದ್ದಾರೆ. ಅಂತಂದ್ರೆ ಬೆಳೀತಾ ಇದ್ದಾರೆ ಅಂದ್ರೆ ಅವರಾಗಿ ಬೆಳೀತಾ ಇಲ್ಲ, ಜೋಳಿಗೆ ಹಿಡ್ಕೊಂಡೋಗಿ ನಮ್ಮ ದೇಶ ಅಭಿಮಾನವನ್ನ ಬೆಳೆಸ್ತಾ ಇದ್ದಾರೆ. ಅದ್ರ ಬಗ್ಗೆ ವಿವಾದ ಹುಟ್ಟಾಕೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅನ್ನೋದನ್ನ ಹೇಳ್ಬಹುದು. ಎಸ್ ಸರ್. ಇನ್ನು ಪ್ರಿಯಾಂಕಾ ಖರ್ಗೆ ಅವರು ಎಲ್ಲಿಂದ ಸ್ಟಾರ್ಟ್ ಆಯ್ತು ಈ RSS ಈ ಒಂದು ವಿರೋಧ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತಾನೆ ಗೊತ್ತಾಗಲ್ಲ. ಸೊ ಅನಾವಶ್ಯಕವಾಗಿ ವಿವಾದ ಕ್ರಿಯೇಟ್ ಆಯ್ತಾ ಗೊತ್ತಿಲ್ಲ. ಈಗ ಈ ಏನು ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡೋದಕ್ಕೆ RSS ಒಂದು ಪ್ಲಾನ್ ಮಾಡ್ಕೊಂಡಿದೆಯಲ್ಲ, ಅದಕ್ಕೆ ತದ್ವಿರುದ್ಧವಾಗಿ ಈಗ ಭೀಮ್ ಆರ್ಮಿಯನ್ನ ತಗೊಂಬರ್ತಕ್ಕಂಥದ್ದು, ಅದು ಕೂಡ ಅದೇನು ತಪ್ಪು ಅಂತಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸರ್? ಮಗದೊಂದು ಕಡೆ ಇಲ್ಲಿ ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಭೀಮ್ ಆರ್ಮಿ ಕುರಿತು. ಅಲ್ಲಿ ಮುಸಲ್ಮಾನರು ಇದ್ದಾರೆ, ದಲಿತರು ಮಾತ್ರ ಅಲ್ಲ ಮುಸಲ್ಮಾನರು ಕೂಡ ಇದ್ದಾರೆ ಅಂತೇಳಿ. ಸೊ ಇದ್ರ ಏನ್ ತಪ್ಪೇನ ಇಲ್ಲ ಅಂತ. ಯಾವುದೇ ಒಂದು ಸಂಘ ಸಂಸ್ಥೆಗಳು ಶಾಂತಿಯುತವಾಗಿ ಅದು ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ RSS ಮಾಡಬೇಕಾದ್ರೇನೆ ಮಾಡಬೇಕು ಅನ್ನೋದು ಒಂದು ವಿರೋಧಾಭಾಸ ಬಂದ್ರೆ ಎಲ್ಲೋ ಸಾರ್ವಜನಿಕರಲ್ಲಿ ಒಂದು ಅನುಮಾನ ಮಾಡುತ್ತೆ. ಮಾಡ್ಬೋದು, ಭೀಮ್ ಆರ್ಮಿನೂ ಮಾಡ್ಬೋದು, ಹಿಂದೂ ಜಾಗರಣ ವೇದಿಕೆ ಅಂತಾನು ಮಾಡಿದ್ದಾರೆ, ಅವರು ಮಾಡ್ತೀನಿ ಅಂತ ಹೇಳ್ತಾರೆ, VHPನೂ ಮಾಡ್ತಾ ಇದೆ, RSS ಅವರು ಮಾಡ್ತಾ ಇದ್ದಾರೆ. ಎಲ್ಲ ಏನ್ ಮಾಡ್ತಾ ಇದೆ ಅಂದ್ರೆ ಒಂದು ಸಂಭ್ರಮಾಚರಣೆ, 100 ವರ್ಷ ತುಂಬಿದೆ ಸಂಘ, ಅದರಿಂದ ಒಂದು ಸಂಭ್ರಮಾಚರಣೆ ಮಾಡ್ತಾರೆ. ನಾವು ಜಾತ್ಯತೀತವಾಗಿ ಮಾತನಾಡೋದು ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಯಾರು ಕೂಡ ಕಿತ್ಕೊಳಕ್ಕಾಗಲ್ಲ. ನಾವು ಶಾಂತಿಯುತವಾಗಿ ಮಾಡ್ತೀವಿ, ಆ ಸಂಭ್ರಮ ಮಾಡ್ತೀವಿ ಅಂತಂದ್ರೆ ಇದೊಂದು ವಿವಾದ ಹುಟ್ಟು ಹಾಕೋದ್ರಲ್ಲಿ
ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬೋದು. ಸರ್, ಇನ್ನೊಂದು ಆರೋಪ ಏನಂದ್ರೆ ಕಾಂಗ್ರೆಸ್ಸಿಗರ ಆರೋಪ, RSS ಅಂದ್ರೆ ಬಿಜೆಪಿಯ ಒಂದು ಇನ್ನೊಂದು ಮುಖದ ಇನ್ನೊಂದು ನಾಣ್ಯ ಅಂತ ಹೇಳುವಂಥದ್ದು, ಅದೊಂದು ಆರೋಪ ಇದೆ ಸರ್. ನೀವು ಕಾಂಗ್ರೆಸ್ ಅಂತ ಹೇಳ್ಬೋದು, ಕಾಂಗ್ರೆಸ್ ಅಂತ JDS ಅಂತ ಹೇಳ್ಬೋದು. ಕಾಂಗ್ರೆಸ್ಸಿನಲ್ಲಿ ಎಷ್ಟೋ ಜನ RSS ಇಂದನೇ ಬಂದಿದ್ದಾರೆ. ನೀವು ಅದರ ಬಗ್ಗೆ ಅಲ್ಲೆಗೆಳೆಯಂಗೆ ಇಲ್ಲ. ಇವಾಗ ನೀವೇ ಹೇಳ್ದಂಗೆ DCM ಶಿವಕುಮಾರ್ ಅವರು ಸದನದಲ್ಲೇ ನಮಸ್ತೆ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಮರ್ಜಿತೋಮ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ತಾಯಿನಾಡು, ನಮ್ಮ ದೇಶ ಒಳ್ಳೇದಾಗ್ಲಿ, ನಮ್ಮೆಲ್ಲರ ಜನ ಒಳ್ಳೇದಾಗ್ಲಿ ಅಂತ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆನೂ ನೀವು ವಿವಾದ ಮಾಡ್ತೀರಾ, ಅವ್ರ ಮೇಲೂ ವಿವಾದ ಆಯ್ತು. ಅವ್ರು ಸಮರ್ಥನೆ ಕೊಟ್ರು. ನಾನು RSS ಗೀತೆ ಹಾಡಿದ್ದಲ್ಲಿ ಒಂದು ದೇಶಭಕ್ತಿ ಅವ್ರು ಏನೋ ಮಾಡಿದಾರಲ್ಲ ಅದು ನನಗೂ ಗೊತ್ತು ಅಂತ ಹೇಳಿದ್ರೆ ಅಂತ. ಆದ್ರೆ ಅಲ್ಲಿರೋ ಕಾಂಗ್ರೆಸ್ ಅಲ್ಲೂ ಕೂಡ ಅನೇಕ ಮಂದಿ RSS ಬಂದಿದ್ದಾರೆ, ಎಲ್ಲಾರು RSS ಬಂದಿದ್ದಾರೆ. ಆದ್ರೆ ಕೆಲವರು ಹೇಳ್ತಾನೆ ಇದ್ದಾರೆ. ಇವಾಗ ರಾಜಣ್ಣ ಅವ್ರು ತಗೊಬಹುದು. ರಾಜಣ್ಣ ಅವರು ನೇರವಾಗಿ ಹೇಳೋಂಥವ್ರು, ರಾಜಣ್ಣ ಅವರು ಹೇಳಿದ್ರು, ನೀವು ಎಲ್ಲ RSS ನ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಏನೋ ಅವ್ರನ್ನ ಟಾರ್ಗೆಟ್ ಮಾಡ್ಬಿಟ್ಟು ಮಾಡ್ತೀರಾ, ಅದನ್ನ ಯಾರು ಪಾಲನೆ ಮಾಡ್ತಾರೆ? ಅದು ಪುಸ್ತಕದಲ್ಲಿ ಹೋಗಿ ಕಾಗದದಲ್ಲಿ ಇರುತ್ತೆ. ಕಾನೂನು ಮಾಡಿದ್ರು ಕೂಡ ಜನಕ್ಕೆ ಸಾಮಾನ್ಯರಿಗೆ ಒಳ್ಳೇದಾಗಬೇಕು. ಅದನ್ನ ಬಿಟ್ಟು ನೀವು ಈ ರೀತಿ ನಿಯಂತ್ರಣ ಮಾಡೋದು, ಅವರನ್ನ ಹೀಯಾಳಿಸುವಂಥದ್ದು ಮಾಡಿದ್ರೆ ಇನ್ನೂ ಅದು ದೊಡ್ಡದಾಗತ್ತೆ ಹೊರತು ಯಾವುದೇ ಕೂಡ ಪ್ರಯೋಜನ ಆಗಲ್ಲ ಅಂತ ಹೇಳ್ತಾರೆ. ಸರ್, ಇನ್ನು ಕಡೆಯದಾಗಿ ಸರ್, ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಈ ಒಂದು ಏನು RSS ಗೆ ಮೂಗುದಾರ ಹಾಕುವಂತ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ಎಲ್ಲೋ ಹಿನ್ನಡೆ ಆಯ್ತು ಕೋರ್ಟ್ ನೀಡಿರುವಂತಹ ತೀರ್ಪು ಕುರಿತು. ಸೊ ಅದ್ರ ಬಗ್ಗೆ ಕಡೆದಾಗಿ ಹೇಳೋದಾಗುತ್ತೆ. ನೋಡಿ, ನೀವು ಏನಾದ್ರೂ ಅಪರಾಧ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ, ನಿಮ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವಾಗ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಈಗ ಹಲವಾರು ಜನ ಇವಾಗ ಹಣ ಕಳ್ಕೊತಾ ಇದ್ದಾರೆ, ಡ್ರಗ್ಸ್ಗೆ ಒಳಗಾಗ್ತಾ ಇದ್ದಾರೆ ಯುವಜನತೆ. ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. RSS ನೀವು ಏನು ನಿಯಂತ್ರಣ ಪಡಿಬಹುದು, ಅವರೇ ಸಮರ್ಥನೆ, ಸರ್ಕಾರ ಸಮರ್ಥನೆನೂ ಕೂಡ ನಾವು ಅಲ್ಲಗೆಳೆಯುವಂತ ಇಲ್ಲ. ಅವ್ರೇನ್ ಹೇಳ್ತಾ ಇದ್ದಾರೆ, ಸರ್ಕಾರಿ ಶಾಲೆಗಳ ಆವರಣಗಳು ಇರ್ಬೋದು, ಮೈದಾನಗಳಿರ್ಬೋದು, ಮುಜರಾಯಿ ವ್ಯಾಪ್ತಿ ಬರುವಂತಿರ್ಬೋದು, ಅಲ್ಲಿ ಏನಾದ್ರೂ ನೀವು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಪರ್ಮಿಷನ್ ತಗೊಂಡ್ ಮಾಡಿ ಅಂತ ಹೇಳ್ತಾರೆ. ನೀವು ಪರ್ಮಿಷನ್ ತಗೊಬಹುದು, ಆದರೆ ಒಂದು ಉತ್ಸವ ಆಗ್ಲಿ, ದೇವರ ಕಾರ್ಯಕ್ರಮ ಮೆರವಣಿಗೆ ಆಗ್ಲಿ, ಇವಾಗ ನಮ್ಮ ಮುಸ್ಲಿಂ ಬಾಂಧವರು ಮಾಡೋದು ನಮಾಜ್ ಆಗ್ಲಿ, ಎಲ್ಲ ನೀವು ಎಲ್ಲ ಕಾಗದ ಪತ್ರಗಳಲ್ಲೇ ಬರಬೇಕು ಅಂತಂದ್ರೆ ಎಲ್ಲಾಗತ್ತೆ? ಅದು ಕೂಡ ನಮ್ಗೇನಂದ್ರೆ ಒಂದು ಜನಸಾಮಾನ್ಯರಿಗೆ ನಮ್ಗೆ ಕೊಟ್ಟಿರೋಂಥ ಸ್ವಾತಂತ್ರ್ಯ ನಮ್ಗೆ ಸಿಕ್ಕಿರೋದ್ರಲ್ಲೂ ಕೂಡ ಒಪ್ಪಿನ ಸತ್ಯಾಗ್ರಹ ನಡೆದಿದೆ, ದಂಡಿ ಮಾರ್ಚ್ ಅಂತ ಹೇಳ್ತೀವಿ. ಅದೆಲ್ಲ ಮಾಡಿ ನಮ್ಗೆ ಒಂದು ದೇಶಾಭಿಮಾನ ಎಲ್ಲ ಬಂದಿದ್ದು. ಅದೇ ರೀತಿ ಇವಾಗ ನಮ್ಗೆ ಎಲ್ಲ ಸೈನಿಕರುಗಳು ಇದ್ದಾರೆ, ಅವರು ಕೂಡ ಒಂದು ಮಾರ್ಚ್ ಮಾಡ್ತಾರೆ. ನೀವು ಆ ಮಾರ್ಚ್ನ ಮಾಡಬೇಡಿ ನೀವು ಅಂತಂತ ಅವ್ರ ಮಾರ್ಚ್ ನೀವು ಕ್ರಿಟಿಕ್ಸಕ್ಕಾಗತ್ತಾ? ಅವ್ರೇನ್ ಮಾಡ್ತಾರೆ, ನಮ್ಮ ದೇಹ ಆರೋಗ್ಯ, ಅವರು ಕೂಡ ನಾವು ಸ್ಟಿಫ್ ಆಗಿರ್ಬೇಕು, ದೇಶ ಕಾಯ್ತಾ ಇದೀವಿ, ನಾವು ಅದಕ್ಕೆ ಸನ್ನದ್ಧರಾಗಿದ್ದೀವಿ, ನಮ್ಮ ಜನಕ್ಕೆ ನಾವು ಒಳ್ಳೆ ಮೆಸೇಜ್ ಅನ್ನು ಕೊಡ್ತಾ ಇದೀವಿ ಅಂತ ಅವ್ರು ಮಾಡ್ತಾರೆ. ಆದ್ರೆ ನಾವು ಅದೆಲ್ಲ ಪ್ರಶ್ನೆ ಬೇಡ ಇಲ್ಲಿ. ಅಂದ್ರೆ RSS ಬಗ್ಗೆ ನಾವು ಕೇಂದ್ರೀಕರಿಸೋದ್ರ ಮಾಡಿದ್ರೆ ಏನೋ ಅವ್ರು ಇಲ್ಲ, ಕೋರ್ಟ್ ತೀರ್ಪು ಬಗ್ಗೆ ಹೇಳೋದಾದ್ರೆ ಸರ್, ಹಿನ್ನಡೆ ಆಯ್ತಾ ಸರ್ಕಾರಕ್ಕೆ? ಹಿನ್ನಡೆ ಆಯ್ತು ಅಂತ? ಹಿನ್ನಡೆ ಒಂದ್ ಸ್ವಲ್ಪ ಹಿನ್ನಡೆ ಆಗಿದೆ, ಆದ್ರೂ ಮೇಲ್ಮನವಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಆದ್ರೂ ನ್ಯಾಯಾಲಯ ಕೂಡ ವಾದ ವಿವಾದನೆಲ್ಲ ಪರಿಶೀಲಿಸಿದ ಮೇಲೆ ಹೇಳಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನೀವು ಯಾವುದೇ ರೀತಿಗಳು ದಮನ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಈಗ ಏನು ಶಾಂತಿ ಸಭೆಗಳು ಜಿಲ್ಲಾಧಿಕಾರಿ ನಡೆದಿದ್ದಾರೆ, ಅಲ್ಲೂ ಕೂಡ ಡ್ರಾಮಾಗಳು ನಡೆದಿದೆ. ಆದ್ರೂ ಕೂಡ ಯಾವಾಗ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಚಿತ್ತಾಪುರದನೇ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರ? ಈಗಾಗಲೇ 70-700 ಕಡೆಗಳಲ್ಲೇ ಎಲ್ಲ ಮಾಡಿದ್ದಾರೆ. ನೀವು ಸುಮ್ಮನೆ ಚಿತ್ತಾಪುರ ಒಂದು ಹಿಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. RSS ದೇಶ ಮಟ್ಟದಲ್ಲೆಲ್ಲ ಬೆಳೆದಿದೆ, ಎಲ್ಲ ಕಡೆನೂ ಪಥಸಂಚಲನಗಳು ನಡೆದಿದೆ, ಎಲ್ಲರಿಗೂ ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ. ಎಲ್ಲೂ ಕೂಡ ಈ ತರವಂತ ನಿರ್ಬಂಧಗಳು ಎಲ್ಲೂ ಆಗಿಲ್ಲ. ಏನಂದ್ರೆ ಈಗ ತಮಿಳುನಾಡಲ್ಲೂ ಕೂಡ ಈ ತರ ಒಂದು ಸಣ್ಣ ಪ್ರಮಾಣದಲ್ಲಿ ಆಗಿದೆ, ಅದು ಕೂಡ ಅಲ್ಲೂ ಕೂಡ ವಾಪಸ್ ಪಡೆಯುವಂತ ಒಂದು ಸಾಧ್ಯತೆಗಳಿದೆ. ಇವಾಗ ಕರ್ನಾಟಕದಲ್ಲೂ ಕೂಡ ಒಂದು ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಹಿನ್ನಡೆ ತರ ಆಗ್ತಾ ಇದೆ. ಆದ್ರೆ ನ್ಯಾಯಾಲಯ ತೀರ್ಪಿಗೆ ನಾವು ಬದ್ಧ ಅಂತ ಹೇಳಿದರೆ ಅದು ಎಲ್ಲೋ ಒಂದು ಕಡೆ ಸುಖಾಂತ್ಯ ಕಾಣಬಹುದು ಅಂತ ಮಾಡುತ್ತೆ. ಎಸ್ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ, ಅದಕ್ಕೂ ಮುಂಚೆ ಸ್ನೇಹಿತರೆ, RSS ಈಗ ಎಲ್ಲರ ಚಿತ್ತಾಪುರದತ್ತ RSS ಜೊತೆಯಲ್ಲಿ ಭೀಮಾರ್ವಿ, ಈ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.